ಇಲ್ಲಿ ನೋಡು ರಾಘು, ಇದನ್ನ ರೋಶಾಕ್ ಬ್ಲಾಟ್ ಅಂತ ಕರೀತಾರೆ. ಇದು ಒಂದು ಸೈಕಲಾಜಿಕಲ್ ಟೆಸ್ಟ್. ಈ ಬ್ಲಾಟ್ ನಲ್ಲಿ ಒಬ್ಬ ವ್ಯಕ್ತಿಗೆ ಏನ್ ಕಾಣಿಸುತ್ತೆ ಅಥವಾ ಅವನ್ ಏನ್ ನೋಡ್ತಾನೆ ಅದು ಒಂದು ಮನಸ್ಥಿತಿಗೆ ಕಿಟಕಿ ಅಂತ ಕರಿಬಹುದು. ಇಣುಕ್ ನೋಡಿದ್ರೆ ಯಾವುದೇ ಸತ್ಯ ಬೇಕಾದ್ರೂ ಯಾವುದೇ ರಹಸ್ಯ ಬೇಕಾದ್ರೂ ಕಂಡುಹಿಡಿಬಹುದು. ಏನಂತೀಯ, ಮಾಡೋಣವಾ? ಹಾ ಸರಿ. ಈಗ ಹೇಳು, ಈ ಪ್ಲಾಟ್ ಅಲ್ಲಿ ಏನ್ ಕಾಣಿಸ್ತಿದೆ ನಿಮ್ಗೆ? ಕೊಡಿ. ಹಾ, ನನಗಿದ್ರಲ್ಲಿ ಒಂದು ಕ್ರೂರವಾದ ನಾಯಿ ಕಾಣ್ತಾ ಇದೆ. ಆ ನಾಯಿ ಬಾಯಲ್ಲಿ ಒಂದು ಅಂಗೈನ ಕಚ್ಕೊಂಡ್ಬಿಟ್ಟಿದೆ, ಒಂದು ಬೆರಳೇ ಇಲ್ಲ. ಇನ್ನು ಉಳಿದಿರೋ 4 ಬೆರಳಿಗೆ ತಲೆ ಬುರುಡೆ ತರ ಉಂಗ್ರ ಹಾಕಿ ನೋಡು. ಸಾಕು ನಿಲ್ಸಪ್ಪ, ಈ ಆಟ ನಂಗೂ ಗೊತ್ತಿದೆ. ಮೊದಲನೇ ಸಲ ಯಾರೇ ಟೆಸ್ಟ್ ತಗೊಂಡ್ರು ಇದೇ ತರ ಏನಾದ್ರು ವಿಚಿತ್ರವಾದದನ್ನೇ ಹೇಳ್ತಾರೆ. ಏನು ಪರವಾಗಿಲ್ಲ, ಕಳ್ಳರನ್ ಕಂಡು ಹಿಡಿಯೋ ಬುದ್ಧಿನೂ ಕಲ್ತಿದ್ಯಾ. ಸೈಕ್ಯಾಟ್ರಿ ಸ್ಟೂಡೆಂಟ್ ಅಂದ್ಮೇಲೆ ಅಷ್ಟು ಇಲ್ದಿದ್ರೆ ಹೇಗೆ? ಅದೆಲ್ಲ ಬಿಡು. ಇದ್ರ ಹೆಸರೇನಂದ್ರೆ ರೋಸಾಸ್ ಬಾಲ್ಟಾ ಅಲ್ಲ? ರೋಸಾಸ ಅಲ್ಲ, ಅದು ರೋಶಾಕ್ ಬ್ಲಾಟ್. ಇರ್ಲಿ ಬಿಡು, ನಿನಗೆ ಕಷ್ಟ ಆದ್ರೆ ಇಂಕ್ ಬ್ಲಾಟ್ ಟೆಸ್ಟ್ ಅಂತ ಕರಿ, ಓಕೆನಾ? ಇದು ಚೆನ್ನಾಗಿದೆ, ಇಂಕ್ ಬ್ಲಾಟ್ ಟೆಸ್ಟ್. ರಘು ಯಾವಾಗಲೂ ಹೀಗೇನೆ, ಸ್ವಲ್ಪ ಹುಚ್ಚ, ನನ್ನ ಪ್ರೀತಿಲಿ ಹುಚ್ಚ. ಅವನು ಎಲ್ಲರ ಥರ ಅಲ್ಲ, ಅವನು ಸ್ವಲ್ಪ ಬೇರೆನೆ. ಅವನಿಗೆ ಯಾರು ಫ್ರೆಂಡ್ಸ್ ಇಲ್ಲ, ಅವನಿಗೆ ಯಾರು ಬೇಕಾಗೂ ಇಲ್ಲ. ಅವನಿಗೆ ನಾನಿದ್ರೆ ಸಾಕು. ಚಿಕ್ಕವನಿದ್ದಾಗ್ಲಿಂದ ಅವನು ಬೆಳೆದಿದ್ದು ಅವನ ಸೋದ್ರು ಮಾವನ ಮನೆಯಲ್ಲಿ. ತಂದೆ ತಾಯಿ ಬಗ್ಗೆ ಕೇಳಿದ್ರೆ ಏನೋ ತುಂಬ ಬೇಜಾರಾಗ್ತಾನೆ, ಮಾತೇ ಆಡೋದಿಲ್ಲ. ಏನೋ ಕೆಟ್ಟದ್ದು ನಡೆದಿದೆ ಅಂತ ನಾನೇ ಗೆಸ್ ಮಾಡಿ ಕೇಳೋದೇ ಬಿಟ್ಬಿಟ್ಟೆ. ಅದೊಂದೇ ನೋಡಿ ಅವನು ನನ್ನಿಂದ ಮುಚ್ಚಿಟ್ಟಿರೋದು. ಇಲ್ಲ, ಬಹುಶಃ ನಾನಾಗಿ ನಂಬಿದ್ದೆ. ನಾನು ಸೈಕಿಯಾಟ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ಜನರ ನಡವಳಿಕೆಯಲ್ಲಿ ಸುಳ್ಳನ್ನ ಗುರುತಿಸೋದು ಬಹಳ ಸುಲಭ. ಆದರೆ ರಘು ನನ್ನ ಜೊತೆಲಿದ್ದಾಗ ಅವನಲ್ಲಿ ಒಂದೇ ಒಂದು ಸುಳ್ಳಿನ ಸುಳುವು ಸಿಕ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ರಘು ಜೊತೆ ಇರೋದಕ್ಕೆ ಇಷ್ಟ ಆಗ್ತಿತ್ತು. ಇಲ್ಲಿ ನೋಡು ರಘು, ತಮಾಷೆ ಸಾಕು. ಈಗ ನೀನು ನನ್ನ ಹತ್ರ ನಿಜನೇ ಹೇಳ್ಬೇಕು ಪ್ಲೀಸ್, ಇದು ನಂಗೆ ಇಂಪಾರ್ಟೆಂಟ್. ಈಗ ಹೇಳು, ನಿನಗೇನು ಕಾಣಿಸ್ತಿದೆ ಅದರಲ್ಲಿ? ನನ್ಗಿದ್ರಲ್ಲಿ ಏನೋ ವಿಚಿತ್ರವಾದ ಶೇಪ್ಸ್ ಕಾಣ್ತಾ ಇದೆ. ನಾನು ಪ್ರತಿ ಸರಿ ನೋಡಿದಾಗ್ಲೂ ಏನೋ ಬೇರೆ ಬೇರೆ ತರ ಶೇಪ್ಸ್ ಕಾಣ್ತಿದೆ. ನೋಡು. ದಟ್ ಈಸ್ ಬಿಕಾಸ್ ಯುವರ್ ಸೀರಿಯಸ್ ಟ್ರಸ್ಟ್ ಇಶ್ಯೂಸ್. ಹೆಂಗೆ ಅನ್ಸುತ್ತೆ ಜನ ಬದಲಾಗ್ತಾ ಇರ್ತಾರೆ ಅಂತ. ಬಹುಶಃ ನೀನು ನನ್ನ ಬಿಟ್ರೆ ಬೇರೆ ಯಾರನ್ನೂ ನಂಬಲ್ಲ ಅಂತ. ನಿಜ ತಾನೆ? ಹೌದು, ಅದು ನಿಜ. ನಾನು ನಿನ್ನನ್ನು ಬಿಟ್ರೆ ಬೇರೆ ಯಾರನ್ನೂ ನಂಬೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿನ್ ಮಾತಿನ ಮೇಲೆ ತುಂಬಾ ನಂಬಿಕೆ. ಅದೆಲ್ಲ ಬಿಡು. ಒಬ್ಬ ಮನುಷ್ಯನ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂದ್ರೆ ಲಾಂಗ್ ರೈಡ್ ಹೋದ್ರೆ ಇನ್ನೂ ಚೆನ್ನಾಗಿ ತಿಳ್ಕೋಬಹುದು. ಹೋಗೋಣವಾ? ರಘು, ಒಂದು ನಿಮಿಷ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ನಾನು. ಏನ್ ಮಂಜು, ಇವತ್ತು ಹಾಸ್ಪಿಟಲ್ ಡ್ಯೂಟಿ ಬೇಗ ಮುಗೀತಾ? ರಘು ನೋಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ?
ಇಷ್ಟೊತ್ತಿನಲ್ಲಿ ನಿನ್ ಜೊತೆ ಅಲ್ಲದೆ ಬೇರೆಲ್ಲಿ ಇರ್ತಾನೆ? ಈಗ ನೋಡಿ ನಿನಗೆ ತೋರಿಸ್ತೀನಿ ಇಂಕ್ ಬ್ಲಾಟ್ ಟೆಸ್ಟ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ. ಈಗ ಹೇಳು ಮಂಜು, ಕರೆಕ್ಟಾಗಿ ಇದ್ರಲ್ಲಿ ನಿನಗೆ ಏನ್ ಕಾಣಿಸ್ತಿದೆ? ಕಾಪಿ ಚೆಲ್ಲಿರೋ ತರ ಕಾಣಿಸ್ತಾ ಇದೆ. ಬಾ ಹೋಗೋಣ. ಮಂಜು ಬಾಯ್. ರಘು, ಈ ಮಂಜು ನಂಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾಳೆ, ನೀನೇನಂತೀಯ? ಏನೋ ನಡಿ ಹೋಗೋಣ. ರಘು ನನ್ಗಿಷ್ಟ ಆಗೋದಕ್ಕೆ ಇನ್ನೊಂದು ಕಾರಣ ಇತ್ತು. ಅವನು ನನ್ನ ವಿಷಯದಲ್ಲಿ ತುಂಬಾನೇ ಪ್ರೊಟೆಕ್ಟಿವ್ ಆಗಿದ್ದ. ಏನಾದರೂ ಸರಿ ರಘು ನೋಡ್ಕೋತಾನೆ ಅನ್ನೋ ಧೈರ್ಯ ನನ್ನಲ್ಲಿತ್ತು. ನಮ್ಮ ತಂದೆ ತುಂಬಾನೇ ಕೋಪಿಷ್ಟ. ಅವ್ರಿಗೇನು ನಮ್ಮ ಅಮ್ಮನ ಮೇಲಾಗ್ಲಿ ಅಥವಾ ಸಂಸಾರದ ಮೇಲಾಗ್ಲಿ ಯಾವುದೇ ಆಸಕ್ತಿ ಇದ್ದಂಗೆ ಇರಲಿಲ್ಲ. ಅವ್ರ ಮನೆಗೆ ಬರ್ತಿದ್ದದ್ದೇ ತುಂಬ ಅಪರೂಪ. ಸಾಲದಕ್ಕೆ ನಾವು 3 ಜನ ಹೆಣ್ಮಕ್ಳು ಬೇರೆ. ಅವ್ರಿಗೆ ಬೇಕಾಗಿದ್ದು ಅವ್ರ ವಂಶನ ಉದ್ಧಾರ ಮಾಡುವಂತ ಒಬ್ಬ ಗಂಡು ಮಗು. ನಮ್ಮನ್ನ ನಮ್ಮಪ್ಪ ಪ್ರೀತಿಯಿಂದ ಮಾತಾಡ್ಸಿದ್ದು ನನಗೆ ನೆನಪೇ ಇಲ್ಲ. ಅಮ್ಮ ಪಾಪ ಕಷ್ಟಪಟ್ಟು ನಮ್ಮನ್ನೆಲ್ಲ ಬೆಳೆಸಿದ್ರು. ನಮ್ಮ ಅಕ್ಕನ ಮದುವೆ ಮಾಡಿದ್ರು, ನನ್ನ ಇಷ್ಟು ದೊಡ್ಡೋಳಾಗಿ ಮಾಡಿದ್ರು. ನನ್ನ ಪುಟ್ಟ ತಂಗಿನ ಸ್ಕೂಲಿಗೆ ಸೇರಿಸಿ ಅವಳ ಜವಾಬ್ದಾರಿನೂ ಅವರೇ ತಗೊಂಡಿದ್ದಾರೆ. ನಾನು ಯಾವಾಗಲೂ ಬಯಸ್ತಿದ್ದ ತಂದೆ ಆಸರೆ ರಘು ರೂಪದಲ್ಲಿ ನನಗೆ ಸಿಕ್ತಿತ್ತು. ನನ್ನ ಮತ್ತು ರಘು ನಡುವಿನ ಸಂಬಂಧ ಏನು ಅಂತ ಇವತ್ತಿನವರೆಗೂ ನಿರ್ದಿಷ್ಟವಾಗಿ ನನಗೆ ತಿಳಿದಿಲ್ಲ. ಅವನು ನನ್ನ ಫ್ರೆಂಡಾ, ಬಾಯ್ ಫ್ರೆಂಡಾ, ಇಲ್ಲ ಲವ್ವರಾ, ಇದು ಯಾವುದೂ ನಮಗೆ ಮುಖ್ಯ ಆಗಿರಲಿಲ್ಲ. ಹಾಯ್. ಹಾಯ್ ಆರ್ತಿ, ನಿನ್ನಲ್ಲಿ ಏನೋ ಒಂದು ಆಕರ್ಷಣೆ ಇದೆ. ನಿನ್ನ ನಗು, ನಿನ್ನ ಮಾತು, ನಿನ್ನ ಅಂದ ಚಂದ. ನಿನ್ ಜೊತೆ ಒಂದಿಷ್ಟು ಮಾತಾಡೋದಕ್ಕೂ ಒಂದಿಷ್ಟು ಕಾಲ ಕಳೆಯೋದಕ್ಕೂ ಇಂಥ ಎಡಬಿಡಂಗಿಗಳು ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡೋಕ್ ರೆಡಿ ಇರ್ತಾರೆ. ಯು ಆರ್ ಸ್ಪೆಷಲ್. ಎಸ್, ಅಫ್ಕೋರ್ಸ್ ಐ ಆಮ್ ಸ್ಪೆಷಲ್. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಐ ಹ್ಯಾವ್ ಬಿನ್ ಆಲ್ವೇಸ್ ಗೆಟಿಂಗ್ ಅಟೆನ್ಷನ್. ನಾನು ಸಣ್ಣೋಳಾಗಿದ್ದಾಗಲಿಂದನೂ ಎಲ್ಲೇ ಹೋದರೂ ಕಂಗಳು ನನ್ನೇ ಫಾಲೋ ಮಾಡ್ತವೆ. ನಾನು ನಗ್ತಾ ಮಾತಾಡಿದ್ರೆ ಸಾಕು, ಕೆಲವ್ರಿಗೆ ನಿದ್ದೆನೇ ಬರಲ್ಲ. ಐ ಹ್ಯಾವ್ ಎ ಫ್ಯಾನ್ ಫಾಲೋಯಿಂಗ್ ಆ್ಯಂಡ್ ಐ ಎಂಜಾಯ್. ಸರಿ ಬಾ, ಕಾಲೇಜಿಗೆ ಟೈಮ್ ಡ್ರಾಪ್ ಮಾಡ್ತೀನಿ. ಆರ್ತಿ, ನಿನ್ ಕೆರಿಯರ್ ಬಗ್ಗೆ ನೀನ್ ಎಷ್ಟು ಸೀರಿಯಸ್ ಆಗಿದ್ಯಾ? ತುಂಬಾನೇ ಸೀರಿಯಸ್. ನನ್ನ ಕರಿಯರ್ ಬಿಟ್ಟು ನನ್ನ ಜೀವನದಲ್ಲಿ ಮತ್ತಿನ್ನೊಂದೇ ಒಂದು ವಿಷಯ ಇಂಪಾರ್ಟೆಂಟ್ ಆಗಿರೋದು, ಅದು ನೀನೇ ಕಣೋಪೆದ್ದು. ಆರ್ತಿ, ನನ್ನ ಪ್ರಕಾರ ನಾವು ಜೀವನದಲ್ಲಿ ಏನ್ ಸಾಧಿಸ್ಬೇಕು ಅಂತ ಇರ್ತೀವೋ ಅದನ್ನ ಮಾಡೋದಕ್ಕೆ ಏನ್ ಬೇಕಾದ್ರೂ ರೆಡಿ ಆಗಿರ್ಬೇಕು.
ಆ, ನಿನ್ನ ಮನೆ ಕಷ್ಟ, ಹಣ, ಇದ್ಯಾವುದು ನಿನಗೆ ಅಡ್ಡಿ ಆಗ್ಬಾರ್ದು. ಕೆಲವರು ತಮ್ಮ ಗುರಿ ಮುಟ್ಟೋದಕ್ಕೆ ಬೆಟ್ಟನೇ ಕಡ್ದು ದಾರಿ ಮಾಡ್ಕೊಂಡು ಕತೆ ಕೇಳಂತ ಕೇಳಿದೀವಿ. ನಾವು ಹಾಗೆ ಇರ್ಬೇಕು. ಅದೇ ನನ್ನ ಪ್ರಕಾರ ನಿನಗೆ ಓದೋಕೆ ಬುಕ್ಸು, ಹಣ, ಇನ್ಯಾವ ಸಮಸ್ಯೆನೂ ಆಗ್ಬಾರ್ದು. ಅದ್ ಹೇಗೆ ಯಾವ ಸಮಸ್ಯೆನೂ ಮಾಡ್ಕೋಬಾರ್ದು, ಅದ್ ಹೇಗ್ ಮಾಡೋದು ಅಂತ ನಾನ್ ದಾರಿ ತೋರಿಸ್ತೀನಿ. ಸರಿನಾ? ರಘುವಿನ ಈ ಮಾತುಗಳೇ ನನಗೆ ಧೈರ್ಯ ಕೊಡ್ತಾ ಇದ್ದದ್ದು. ತನ್ನ ಸೋದ್ರು ಮಾವನ್ ಮನೆ ಬಿಟ್ಟು ಬಂದ್ಮೇಲೆ ರಘು ತನ್ನ ಜೀವನದಲ್ಲಿ ಏನನ್ನೂ ಮಾಡ್ತಾ ಇರಲಿಲ್ಲ. ಅವನ ಕರಿಯರ್ ಬಗ್ಗೆ ಕಲ್ಪನೆ ಕೂಡ ಇರಲಿಲ್ಲ. ಆದರೆ ಅವನಿಗೆ ನನ್ನ ಕರಿಯರ್ ಮುಖ್ಯ ಆಗಿತ್ತು. ಎಂಥ ವಿಪರ್ಯಾಸ. ಆಗ ನಾನು ಅದನ್ನೇ ಪ್ರೀತಿ ಅಂದ್ಕೊಂಡಿದ್ದೆ. ಏಯ್, ನೀನೇನಿಲ್ಲಿ? ಯಾವ್ದೋ ಕೆಲ್ಸ ಸಿಕ್ತು ಹೋಗ್ತೀನಿ ಅಂದೆ, ಹೋಗ್ಲಿಲ್ವಾ? ಸ್ಟೋರ್ ಮ್ಯಾನೇಜರ್ ಕೆಲಸ. ಸರಿ, ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲೇ ಇರ್ಬೇಕಂತೆ. ಕೆಲ್ಸ ಅಂದ್ರೆ ಹಾಗೆ ಅಲ್ವಾ? ಅದೇನೋ ನಿಜ, ಆದ್ರೆ ನನ್ಗ್ಯಾಕೋ ಮನ್ಸಾಗಿಲ್ಲ. ನನ್ಗೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಯಾವಾಗ್ಲೂ ನನ್ ಜೊತೆನೆ ಇದ್ರೆ ಹೆಂಗೆ? ನಾನು ಓದೋದ್ ಯಾವಾಗ, ನೀನ್ ಸಾಧಿಸೋದ್ ಯಾವಾಗ? ಒಳ್ಳೆ ಮಗು ಇದ್ದಂಗೆ. ಸರಿ ಬಾ, ನನ್ ಕಾಲೇಜಿಗೆ ಟೈಮ್ ಆಯ್ತು, ಡ್ರಾಪ್ ಮಾಡು, ನಾನು ಹಿಂಗ ಆಮೇಲೆ ಸಿಗ್ತೀನಿ. ಬಾ. ಹಾ ಅಮ್ಮ. ಚೆನ್ನಾಗಿದ್ಯಮ್ಮ? ಹಾ, ನಾನ್ ಚೆನ್ನಾಗೇ ಇದ್ದೀನಿ. ಸ್ಟಡೀಸ್ ಕೂಡ ಚೆನ್ನಾಗೇ ನಡೀತಿದೆ. ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲ ಆರಾಮಾಗಿದ್ದೀವಿ. ನಿನ್ ತಂಗಿ ನಿನ್ ಬಗ್ಗೆ ಬಹಳ ನೆನ್ಸ್ಕೋತಾಳೆ. ನಿನ್ ಬಗ್ಗೆ ನನಗ್ ತುಂಬಾನೇ ಹೆಮ್ಮೆ ಇದೆ ಮಗಳೇ. ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ಯಾ, ಹಾಗೆ ಕಷ್ಟಪಟ್ಟು ನೀನ್ ಓದನ್ ಮುಗಿಸ್ಕೊಂಬಿಡು. ಈ ತಿಂಗಳು ನೀನ್ ಕಳ್ಸೋದಕ್ಕೆ ನನ್ನ ಹತ್ರ ಹಣ. ಅಮ್ಮ, ನೀನೇನ್ ತಲೆ ಕೆಡ್ಸ್ಕೊಂಡ್ಬೇಡ. ನೀನ್ ನನ್ಗೆ ಈ ತಿಂಗಳು ಹಣ ಕಳ್ಸೋದೇನ್ ಬೇಡ, ನಾನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂತೀನಿ. ಸರಿ ಅಮ್ಮ, ನನ್ ಕ್ಲಾಸಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಆಮೇಲೆ ಕಾಲ್ ಮಾಡ್ತೀನಿ ನಿನ್ಗೆ. ಬಾಯ್ ಅಮ್ಮ. ಅಲ್ಲಿ ನೋಡು, ಒಂದು ಮಿಕಾಕ್ ಕೂತಿದೆ. ಅವ್ನ್ ನೋಡ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಅವನ್ ಜೀವನ ಪೂರ್ತಿ ಹೀಗೆ ಒಂಟಿಯಾಗಿ ಕೆಲಸ ಮಾಡ್ಕೊಂಡು ಸಾಯ್ತಾನೆ ಅಂತ ನನ್ಗನ್ಸುತ್ತೆ. ಒಂದ್ ಕೆಲ್ಸ ಮಾಡು, ನಿನ್ ಜಾದುನ ಅವನ್ ಮೇಲೆ ತೋರ್ಸು. ಅವನನ್ನ ಮೋಡಿ ಮಾಡೋದೇ ನನಗೆ ದೊಡ್ಡ ವಿಷಯ ಅಲ್ಲ. ಆದ್ರೆ ನಾನ್ ಯಾಕೆ ಅವನ್ನ ಹೋಗಿ ಮಾತಾಡ್ಸ್ಲಿ? ಅವನಲ್ಲಿ ನನ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಹಾಗಲ್ಲ, ನಿನ್ ಪ್ರಾಕ್ಟೀಸ್ಗೆ ಒಂದ್ ಸಬ್ಜೆಕ್ಟ್ ಅಂತ ಅನ್ಕೋ. ನಿನ್ ಇಂಕ್ ಬ್ಲಾಟ್ ಟೆಸ್ಟ್ ನ ಅವನ್ ಮೇಲೆ ಟ್ರೈ ಮಾಡು. ಓಕೆ, ಟ್ರೈ ಮಾಡೋಣ. ಹಾಯ್. ಹಾಯ್. ಸರಿ, ಏನ್ ಹೇಳಿ? ಡಿಸ್ಟರ್ಬ್ ಮಾಡ್ಲಿಲ್ಲ ತಾನೆ? ಅಫ್ಕೋರ್ಸ್ ಡಿಸ್ಟರ್ಬ್ ಮಾಡಿದೆ ನಾನು. ನೀವೇನು ಬಹಳ ಬ್ಯುಸಿಯಾಗಿ ಮಾಡ್ತಿದ್ರಿ ಅನ್ಸತ್ತೆ. ಇಲ್ಲ, ಹಂಗೇನಿಲ್ಲ, ಸ್ವಲ್ಪ ಬಿಸಿ ಇದ್ದೆ ಅಷ್ಟೇ. ಓ ಸಾರಿ. ಆಗಿದ್ಮೇಲೆ ನಾನ್ ನಿಮ್ನ ಡಿಸ್ಟರ್ಬ್ ಮಾಡಲ್ಲ, ನಾನ್ ಹೊರಡ್ತೀನಿ. ಹೇ ಇಲ್ಲ, ಹಾಗೇನಿಲ್ಲ, ಕೂತ್ಕೊಳ್ಳಿ ಪ್ಲೀಸ್, ಇಟ್ಸ್ ಓಕೆ. ನಾನ್ ನಿಜ ಹೇಳ್ತಿದ್ದೀನಿ, ನೀವು ಸ್ಮಾರ್ಟ್ ಇಂಟೆಲಿಜೆಂಟ್ ಟೈಪ್ ಕಾಣಿಸ್ತೀರಾ. ಅದಕ್ಕೆ ಒಂದ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ಗೆ ನಿಮ್ಮಿಂದ ಒಂದ್ ಎಲ್ ಬೇಕಿತ್ತು ನನ್ಗೆ. ಬೈ ದ ವೇ, ನನ್ನ ಹೆಸರು ಆರ್ತಿ ಅಂತ, ಸೈಕಿಯಾಟ್ರಿಸ್ಟ್ ಸ್ಟೂಡೆಂಟ್ ನಾನು. ಆರ್ತಿ, ಸಂತೋಷ್. ಹಾ, ಹಾಯ್ ಸಂತೋಷ್. ನೀವು ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಮಾತ್ರ ಅಲ್ಲ, ಯು ಆರ್ ವೆರಿ ಫನಿ. ಅಂಡ್ ಸರಿ ಸಂತೋಷ್, ನಂದೊಂದು ಎಕ್ಸ್ಪೆರಿಮೆಂಟ್ ಇದೆ, ತುಂಬಾ ಟೈಮ್ ತಗೊಳಲ್ಲ, ಬಟ್ ಯು ನೀಡ್ ಟು ಪ್ರಾಮಿಸ್ ದಟ್ ನೀವು ನನ್ನ ಜೊತೆ ತುಂಬಾ ಕಂಫರ್ಟಬಲ್ ಆಗಿ ಮಾತಾಡ್ತೀನಿ ಅಂತ. ಏನು ಓಕೆನಾ? ಶ್ಯೂರ್ ಆರ್ತಿ ಅವರೇ. ಆರ್ತಿ ಅವರೇ ಬೇಡ. ಶ್ಯೂರ್, ಓಕೆ. ಒಂದ್ ನಿಮಿಷ. ಇದನ್ನ ರೋಶ್ರಾಕ್ ಬ್ಲಾಟ್ ಅಂತ ಕರೀತಾರೆ. ಇದು ಒಂದು ಸೈಕಲಾಜಿಕಲ್ ಟೆಸ್ಟ್. ಇದರಿಂದ ಒಬ್ಬ ವ್ಯಕ್ತಿ ಮನಸ್ಥಿತಿನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಟ್ರೈ ಮಾಡ್ತೀರಾ?
ನೈಸ್ ಮೀಟಿಂಗ್ ಯು ಸಂತೋಷ್. ಸಿಗೋಣ ಯಾವಾಗ್ಲಾದ್ರು. ನೈಸ್ ಮೀಟಿಂಗ್ ಯು. ಯಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಇಂಕ್ ಪ್ಲಾಟ್ ಟೆಸ್ಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಮತ್ತೇನಾದ್ರು ನಿಮ್ಗೆ ಎಕ್ಸ್ಪೆರಿಮೆಂಟ್ಗೆ ಲ್ಯಾಬ್ ರ್ಯಾಟ್ಸ್ ಏನಾದ್ರು ಬೇಕಿದ್ರೆ ನನ್ನ ಕಾಲ್ ಮಾಡಿ. ಓಕೆ, ದಿಸ್ ಇಸ್ ಮೈ ನಂಬರ್. ಐ ಟೋಲ್ಡ್ ಯು ಯು ಆರ್ ವೆರಿ ಫನಿ. ಥ್ಯಾಂಕ್ ಯು. ಓಕೆ, ಸಿಗೋಣ. ಬಾಯ್. ರಘು, ಇದೆಲ್ಲಿಗೆ ಹೋಗ್ತಾ ಇದೆ ರಘು? ಅವನು ತುಂಬಾ ಸೀರಿಯಸ್ ಆಗ್ತಾ ಇದ್ದಾನೆ. ಅವನು ನನ್ನ ತುಂಬಾ ಇಷ್ಟಪಡ್ತಾನೆ ಅಂತ ಕಾಣುತ್ತೆ. ಎಷ್ಟು ದಿನ ಅಂತ ಇದನ್ನ ಹೀಗೆ ಮುಂದುವರ್ಸೋದು? ನನ್ನ ಸ್ಟಡೀಸ್ಗೆ, ನನ್ನ ಬುಕ್ಸ್ಗೆ ಹಣ ಬೇಕಿದೆ. ಆದರೆ ನಾವು ನೋಡಿದ್ರೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಪೇಷನ್ಸ್ ಆರ್ತಿ, ಪೇಷನ್ಸ್. ನೋಡು, ಎಲ್ಲ ಸರಿಯಾಗೇ ಹೋಗ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ. ನೀನು ಒಂದು ಕೆಲಸ ಮಾಡು, ನಾಳೆ ಅವನ ಹತ್ರ ಸ್ವಲ್ಪ ಹಣ ಬೇಕು ಅಂತ ಕೇಳು. ಅವನೇನಾದ್ರು ಕೇಳಿದ್ರೆ ಬುಕ್ಸ್ ಬೇಕು ಅಂತ ಹೇಳು, ಸರಿನಾ? ಹಣನಾ? ಅವನಷ್ಟು ಸುಲಭವಾಗಿ ಹಣ ಕೊಡ್ತಾನೆ ಅಂತ ನಿನ್ಗನ್ಸುತ್ತಾ? ಖಂಡಿತ ಕೊಡಲ್ಲ. ಖಂಡಿತ ಕೊಡ್ತಾನೆ, ನೀನೇನು ಯೋಚನೆ ಮಾಡಬೇಡ, ಸರಿನಾ? ರಘುನ ಅರ್ಥ ಮಾಡ್ಕೊಳ್ಳೋದು ಕೆಲವು ಸಲ ಬಹಳ ಕಷ್ಟ ಆಗ್ತಿತ್ತು. ಅವತ್ ನಾನು ಹಣ ತಗೊಂಡ್ ಬಂದ್ಮೇಲೆ ರಘು ಅದನ್ನ ವಾಪಸ್ ಕೊಡೋದಕ್ಕೆ ಹೇಳ್ದ. ನನ್ಗೆ ಆಶ್ಚರ್ಯ ಆಯ್ತು. ಆದ್ರೆ ನಾನು ರಘು ಹೇಳ್ದಂಗೆ ಮಾಡ್ದೆ. ಸದ್ಯಕ್ಕೆ ಹೇಗೋ ಹಣ ಅಡ್ಜಸ್ಟ್ ಆಯ್ತು. ಮತ್ತೆ ಬೇಕಾದ್ರೆ ಕೇಳ್ತೀನಿ, ಈಗ ಬೇಡ, ಥ್ಯಾಂಕ್ಸ್ ಅಂತ ಹೇಳಿ ಹಣ ವಾಪಸ್ ಕೊಟ್ಟು ಬಂದೆ. ರಘು, ಏನದು ಮಂಜು ಬಂದೇನೋ ಕೊಟ್ಟೋದ್ಲಲ್ಲ? ಓ, ಅದಾ ಟ್ಯಾಬ್ಲೆಟ್ಸು. ನಿಂಗೆ ಗೊತ್ತಲ್ಲ, ನಂಗೆ ಕೆಲವೊಂದ್ಸತಿ ರಾತ್ರಿ ನಿದ್ದೆನೆ ಬರಲ್ವಲ್ಲ, ಅದಕ್ಕೆ. ಆರ್ತಿ, ನೀನ್ ಇವತ್ತೊಂದು ಕೆಲಸ ಮಾಡು. ಅವನ ಹತ್ರ ಬುಕ್ ಬೇಕು ಅಂತ ಹೇಳು, ಹಾಗೇನೆ ಕ್ರೆಡಿಟ್ ಕಾರ್ಡ್ ಕೇಳು. ಏನ್ ಮಾಡ್ತಾನ ನೋಡ. ಕ್ರೆಡಿಟ್ ಕಾರ್ಡಾ? ಹಾ, ಓಕೆ, ಲೆಟ್ಸ್ ಸಿ. ಸಂತೋಷ್, ನಿನ್ನಿಂದ ನಂಗೊಂದು ಹೆಲ್ಪ್ ಆಗ್ಬೇಕಿತ್ತು. ಆನ್ಲೈನ್ ಕೋರ್ಸ್ ಒಂದಕ್ಕೆ ಎನ್ರೋಲ್ ಮಾಡ್ಬೇಕಿತ್ತು. ಪೇಮೆಂಟ್ ಮಾಡೋದಕ್ಕೆ ಕ್ರೆಡಿಟ್ ಕಾರ್ಡೇ ಬೇಕು. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ. ಸೊ ನೀನಿನ್ ಕ್ರೆಡಿಟ್ ಕಾರ್ಡ್ ಕೊಟ್ರೆ ನಂಗೆ ಹೆಲ್ಪ್ ಆಗತ್ತೆ. ಅಯ್ಯೋ ಅತ್ತಿ, ಇದನ್ ಕೇಳೋದಕ್ಕೆ ಇಷ್ಟೊಂದು ಸಂಕೋಚನ? ಇಷ್ಟೇನಾ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು? ನೋ ಪ್ರಾಬ್ಲಮ್, ತಗೋ. ಆದ್ರೆ ಬಿ ಕೇರ್ಫುಲ್, ಓಕೆ? ಈ ಕಾರ್ಡ್ ಬಹಳ ಡೇಂಜರ್. ಸ್ವಲ್ಪ ಯಾಮಾರಿದ್ರೆ ನೀನು ಒಬ್ಳು ಶಾಪಿಂಗ್ ಮೇನಿಯಾಕ್ ಆಗ್ಬಿಡ್ತೀಯ ಅಷ್ಟೇ. ಓಕೆ, ಬಿ ಕೇರ್ಫುಲ್ ಅಬೌಟ್ ಇಟ್. ಹಾಯ್ ಸಂತೋಷ್. ಹೇ ಆರ್ತಿ, ಏನಿದು?
ನನ್ ಕಾರ್ಡಿಂದ 20,000 ಖರ್ಚಾಗಿದೆ, ಅದು ಶಾಪಿಂಗ್ ಅಲ್ಲಿ. ನೀನ್ ನಂಗೆ ಯಾವ್ದೋ ಕೋರ್ಸ್ ಅಂತ ಹೇಳಿ ಕಾರ್ಡ್ ತಗೊಂಡಿದ್ದೆ. ನನ್ನ ಆಫೀಸ್ ತುಂಬಾ ಕೆಲಸ ಆಯ್ತು ಇವತ್ತು. ನಾನ್ ಮೀಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಪದೇ ಪದೇ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮೆಸೇಜ್ ಬರ್ತಾ ಇತ್ತು. ಐ ಕುಡಂಟ್ ಫೋಕಸ್ ಎಟ್ ಆಲ್. ಸಾರಿ ಸಂತೋಷ್, ನಮ್ಮ ಫ್ರೆಂಡ್ ಒಬ್ಳಿಗೆ ಇಂಟರ್ವ್ಯೂ ಹೋಗೋದಕ್ಕೆ ಹೊಸ ಬಟ್ಟೆ ತಗೊಳ್ಬೇಕಿತ್ತು. ಹಣ ಶಾರ್ಟೇಜ್ ಬಂತು, ಅದಕ್ಕೆ ನಿನ್ನ ಕಾರ್ಡ್ನಲ್ಲಿ ಪೇ ಮಾಡಿದೆ. ಅವಳು ನನಗೆ ಹಣ ವಾಪಸ್ ಕೊಟ್ಟಿದ್ದಾಳೆ. ನಾಳೆ ಬಾ, ಹಣ ಮತ್ತೆ ಕ್ರೆಡಿಟ್ ಕಾರ್ಡ್ ಎರಡು ವಾಪಸ್ ಕೊಡ್ತೀನಿ. ಓ ಆಗ ಇಟ್ಸ್ ಓಕೆ. ಸ್ವಲ್ಪ ಗಾಬರಿ ಆಯ್ತು, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಶ್ಯೂರ್ ಸಂತೋಷ್, ನಾಳೆ ಕೆಫೆ ಹತ್ರ ಸಿಗೋಣ. ಬಾಯ್ ಬಾಯ್. ರಘು, ಅವನು ಕಾಲ್ ಮಾಡಿದ್ದ. ನೀನ್ ಹೇಳ್ದಂಗೆ ಕೆಫೆ ಹತ್ರ ಬರಕ್ ಹೇಳಿದೀನಿ. ಹಣ ವಾಪಸ್ ಕೊಡ್ತೀನಿ ಅಂತಾನು ಹೇಳಿದೀನಿ. ಏನ್ ಮಾಡೋದು, ತುಂಬಾ ಭಯ ಆಗ್ತದೆ. ನೀನೇನು ಟೆನ್ಷನ್ ಆಗ್ಬೇಡ ಅತ್ತೆ, ನಾನೆಲ್ಲ ನೋಡ್ಕೊಳ್ತೀನಿ. ಡೋಂಟ್ ವರಿ, ಓಕೆನಾ? ಸರಿ ರಘು. ರಘು, ಸಂತೋಷ್ ಇನ್ನೂ ಬಂದಿಲ್ಲ. ಅವ್ನು ಬರೋದು ಇಲ್ಲ ಅನ್ಸುತ್ತೆ. ಯಾಕೆ, ಅವನನ್ನು ಎದುರಿಸ್ಬಿಟ್ಯಾ? ಒಂಥರ ಹಾಗೆ ಅನ್ಕೋ. ನಮ್ ಮಂಜು ಅವನಿಗೆ ಲೇಡಿ ಕಾನ್ಸ್ಟೇಬಲ್ ತರ ಫೋನ್ ಮಾಡಿ, ಇದೊಂದು ದೊಡ್ಡ ರ್ಯಾಕೆಟು, ನೀನ್ ಇದ್ರಲ್ಲಿ ಸಿಕ್ ಹಾಕೊಂಡಿದ್ಯಾ, ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ಕಾಲೇಜ್ ಹುಡುಗಿಗೆ ಮೊಲೆಸ್ಟ್ ಮಾಡಕ್ ಟ್ರೈ ಮಾಡ್ದ ಅಂತ ನಿನ್ ಮೇಲೆ ಕೇಸ್ ಹಾಕಿ ಲಾಕಪ್ ಒಳಗ್ ಹಾಕ್ತಾರೆ. ಇಲ್ಲಿ ಪೊಲೀಸು ಇನ್ವಾಲ್ವ್ ಆಗಿದ್ದಾರೆ, ಸುಮ್ನೆ ಕ್ರೆಡಿಟ್ ಕಾರ್ಡ್ ಬ್ಲಾಕ್ ಮಾಡಿಸಿ ಜೀವ ಉಳಿಸ್ಕೊ ಅಂತ ಚೆನ್ನಾಗಿ ಹೆದರ್ಸಿದ್ದಾಳೆ. ಏನು ಸಂತೋಷ್ ಮೊಲೆಸ್ಟೇಷನ್? ರಘು ನನ್ನ ಕನ್ವಿನ್ಸ್ ಮಾಡ್ದ. ಇದು ನನ್ನಂತಹ ಸುಂದರವಾದ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕಟ್ಟಬೇಕಾಗಿರೋ ಮೊತ್ತ ಅಂತ. ನನಗೂ ಸರಿ ಅನ್ನಿಸ್ತು. ಸಂತೋಷ್ ಏನೋ ಹೋದ, ಮತ್ತೆ ಬರಲಿಲ್ಲ. ಆದರೆ ಅವನಂತಹ ಎಷ್ಟೋ ಜನ ಬಂದೋದ್ರು. ರಘುಗೆ ತನಗಾಗಿ ಶಾಪಿಂಗ್ ಮಾಡೋದಕ್ಕೆ ಏನೂ ಇಂಟ್ರೆಸ್ಟ್ ಇರ್ಲಿಲ್ಲ. ನಾವು ದುಡ್ಡು ಖರ್ಚು ಮಾಡಿದ್ದು ಬರೀ ನನ್ನ ಬುಕ್ಸ್ಗೆ, ಬಟ್ಟೆಗಳಿಗೆ ಮತ್ತೆ ನನ್ನ ಸ್ಟಡೀಸ್ ವಿಷಯಕ್ಕೆ ಮಾತ್ರ. ನಾನು ಎಷ್ಟೇ ಹೇಳಿದ್ರು ಅವನ್ ತನಗೋಸ್ಕರ ಒಂದೇ ಒಂದು ಚಪ್ಪಲಿ ಕೂಡ ತಗೊಂಡ್ಲಿಲ್ಲ. ಇದ್ರಲ್ಲಿ ನಾವೀಗ ಬಹಳ ದೂರ ಬಂದ್ಬಿಟ್ವಿ. ಇದ್ರಲ್ಲಿ ಹಣ ಏನೋ ಸಿಕ್ತಿತ್ತು, ಅದ್ರ ಜೊತೆ ಒಂಥರ ಥ್ರಿಲ್ ಸಿಕ್ತಿತ್ತು. ದಿನ ಮುಗಿದ್ಮೇಲೆ ನಾನು ರಘು ಕೂತು ಆ ದಿನ ನಡೆದಿದ್ದೆಲ್ಲ ನೆನ್ಪು ಮಾಡ್ಕೊಂಡು ನಗ್ತಾ ಇದ್ವಿ. ರಘು, ನಿಜ ಹೇಳು, ನಾನಿವ್ರ ಹತ್ರ ಎಲ್ಲ ಇಷ್ಟು ಕ್ಲೋಸ್ ಆಗಿ ಮಾತಾಡೋದು, ಕೆಲವೊಮ್ಮೆ ಪಾರ್ಟಿ ಸಿನಿಮಾ ಅಂತ ಹೋಗೋದು, ರಾತ್ರಿ ಎಲ್ಲ ಫೋನಲ್ಲಿ ಮಾತಾಡೋದು, ಇದನ್ನೆಲ್ಲ ನೋಡಿದ್ರೆ ನಿನಗ್ ಬೇಜಾರಾಗಲ್ವಾ? ಏನೂ ಅನ್ಸಲ್ವಾ? ಈಗ ಈ ಪ್ರಶ್ನೆ ಬೇಕಾ? ಬೇರೆ ಏನಾದ್ರು ಮಾತಾಡೋಣವಾ? ಇಲ್ಲ ರಘು, ಇದು ಬಹಳ ಇಂಪಾರ್ಟೆಂಟ್. ನೀನ್ ಇದಕ್ಕೆ ಉತ್ತರ ಕೊಡ್ಲೇಬೇಕು. ಅತಿ ನಿಜ ಹೇಳ್ಬೇಕು ಅಂದ್ರೆ ಕಷ್ಟ ಆಗತ್ತೆ, ತುಂಬಾನೇ ಕಷ್ಟ ಆಗತ್ತೆ. ಹೊಟ್ಟೆ ಕಿಚ್ಚು ಬರುತ್ತೆ, ಹಾಗೆ ತುಂಬಾ ಕೋಪನೂ ಬರುತ್ತೆ. ಮತ್ತೆ ಇದನ್ನ ಯಾಕೆ ನನ್ ಕೈಲಿ ಮಾಡಿಸ್ತಾ ಇದೀಯ? ಪರೀಕ್ಷೆ ಅತಿ, ಪ್ರೀತಿ ಪರೀಕ್ಷೆ. ಪ್ರತಿ ಸಾರಿ ನೀನ್ ನನ್ನಿಂದ ದೂರ ಹೋದಾಗ್ಲೂ ಮತ್ತೆ ನನ್ನ ಹತ್ರನೇ ವಾಪಸ್ ಬರ್ತೀಯ. ಆದ್ರೆ ಅವ್ರು ಯಾರು ವಾಪಸ್ ಬರೋದಿಲ್ಲ. ನಾನು ವಾಪಸ್ ಬರ್ದೇ ಇದ್ರೆ? ಈಗ ಚಿನ್ನದ ಮೊಟ್ಟೆ ಇಡೋ ಕೋಳಿಗಳಿಂದ ಚಿನ್ನದ ಮೊಟ್ಟೆ ತೆಗಿತಾ ಇದ್ದೀನಿ. ಮುಂದೆ ಅಂತ ದಿನ ಏನಾದ್ರು ಬಂದ್ರೆ ಆ ಕೋಳಿಗಳನ್ನ ಒದ್ದು ಓಡಿಸ್ತೇನೆ. ಒಂದೆರಡು ಕೋಳಿ ಕುದ್ಗೆ ಮುರಿದಾದ್ರೂ ಸರಿನೇ. ಆರ್ತಿ, ಏನಿದು ಹುಚ್ಚಾಟ? ನಾನ್ ನಿನಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾಕೆ? ನೀನ್ ಮಾಡಿರೋದೇನು? ಅಲ್ಲ, ಬೇರೆ ಯಾರ್ದೋ ಕಾರ್ಡ್ ಯೂಸ್ ಮಾಡಿ ಯಾರಾದ್ರೂ 50,000 ಖರ್ಚು ಮಾಡ್ತಾರ? ಬುದ್ಧಿ ಬೇಡವಾ ನಿನ್ಗೆ? ಸಾರಿ ವಿನೋದ್, ನಾನು ನಿಂಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಕೆಫೆ ಹತ್ರ ಬಂದ್ಬಿಡು.
ನಾನು ನಿಂಗೆ ಹಣ ಮತ್ತೆ ಕಾರ್ಡ್ ಎರಡು ವಾಪಸ್ ಕೊಡ್ತೀನಿ. ಸಾರಿ ವಿನೋದ್. ಕಾರ್ತಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡದೇ ಇದ್ದಕ್ಕೆ ಒಂದೇ ಕಾರಣ. ನಾನು ಖುದ್ದಾಗಿ ನಿನ್ ಬಾಯಲ್ಲಿ ಕೇಳ್ಬೇಕಿತ್ತು ಕಾರಣ ಏನು ಅಂತ. ಅಲ್ಲ, ನನ್ ಒಂದ್ ಮಾತು ಕೇಳಿದೆ ಅದ್ ಹೇಗೆ ಅಷ್ಟು ದುಡ್ಡು ಖರ್ಚು ಮಾಡಿದೆ ಅಂತ. ಇಲ್ಲ ವಿನೋದ್, ನನ್ ಫ್ರೆಂಡ್ ಒಬ್ಬಂಗೆ ತುಂಬಾ ಅಗತ್ಯ ಇತ್ತು. ಅವ್ನ್ ಬಂದು ಇಷ್ಟ್ರಲ್ಲಿ ಹಣ ವಾಪಸ್ ಕೊಡ್ಬೇಕಿತ್ತು. ಅವ್ನ್ ಇನ್ನೂ ಬಂದಿಲ್ಲ. ನಿನ್ ಹಣ ಖಂಡಿತ ವಾಪಸ್ ಕೊಡ್ತೀನಿ ನಾನು. ನನ್ ಕಾಡಿಲ್ಲಿ ಒಂದ್ ನಿಮಿಷ. I'm sorry ವಿನೋದ್. ಇಲ್ಲ ರವಿ, ಅವಳು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದಾಳೆ. ಅವಳು ಅಂತವಳಲ್ವೋ ವಿನೋದ್. ಅವಳು ಒಳ್ಳೆ ಇರ್ಬೋದು, ಯಾವುದಕ್ಕೂ ನೀನೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡು, ಸರಿನಾ? ಸರಿ. ಆರ್ತಿ, ಸಾರಿ ಆಯ್ತಾ, ಪ್ಲಾನ್ ಎಲ್ಲ ಫೇಲ್ ಆಗ್ಬಿಟ್ಟು. ಅವನು ಬೇರೆಯವ್ರ ತರ ಅಲ್ಲ. ನಾನು ಮಂಜು ಹತ್ರ ಫೋನ್ ಮಾಡಿ ಹೆದರ್ಸ್ದೆ ಅವನ್ಗೆ, ಆದ್ರೆ ಅವ್ನು ಹೆದರ್ಕೊಳ್ಳೇ ಇಲ್ಲ. ಆದ್ರೆ ರಘು, ನಾನು ಎಷ್ಟು ಹೆದರಿದೆ ಗೊತ್ತಾ? ಹೇ ಆರ್ತಿ, ನಿಜವಾಗಿ ಐ ಆಮ್ ಸೋ ಸಾರಿ. ನೀನೇನು ಯೋಚನೆ ಮಾಡ್ಬೇಡ, ನಾನು ಇದಕ್ಕೆ ಏನಾದ್ರು ಒಂದು ಮಾಡ್ತೀನಿ, ಸರಿನಾ? ರಘು, ವಿನೋದ್ ಬಂದು ದುಡ್ಡು ಕೇಳಿ ಗಲಾಟೆ ಮಾಡೋದ್ಮೇಲೆ ನನ್ ಕಣ್ ತೆರೆದಿದೆ. ದಿಸ್ ಇಸ್ ನಾಟ್ ರಿಯಲಿಸ್ಟಿಕ್. ಹೀಗೆ ಮಾಡ್ತಾ ಹೋದ್ರೆ ನಾವು ಸಿಗಾಕೋತೀವಿ. ಆಟ ಸಾಕು ರಘು. ಓಕೆ ಆರ್ತಿ, ಇದನ್ನೆಲ್ಲ ನಾವು ತಮಾಷೆಗಂತ ಶುರು ಮಾಡಿದ್ದಾನೆ. ಇಟ್ ವಾಸ್ ಜಸ್ಟ್ ಫಾರ್ ಫನ್. ನಿನಗೆ ಕಷ್ಟ ಆಗ್ತಿದೆ ಅಂದ್ರೆ ಇದನ್ ಮೇಲೆ ಮಾಡದ್ ಬೇಡ, ಇಲ್ಲಿಗೆ ನಿಲ್ಸ್ಬೇಡ, ಸರಿನಾ? ಇಲ್ಲ ಸರ್, ನಾವಿಬ್ರು ಫ್ರೆಂಡ್ಸ್. ನಾನ್ ವಿನೋದ್ ಹತ್ರ ಹಣ ಇಸ್ಕೊಂಡಿದ್ದೇನೋ ನಿಜ, ಆದ್ರೆ ನಿನ್ನೆ ಅವನಿಗೆ ಸಿಕ್ಕಿದಾಗ ವಾಪಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅದೇನೋ ನಿಜ ಸರ್. ವಿನೋದ್ ನನಗೂ ಫೋನ್ ಮಾಡಿದ ನಿನ್ನೆ ಅದನ್ನೇ ಹೇಳಿದ್ದ. ನೋಡಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೆ ವಿನೋದನೇ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು. ನಿನ್ನೆ ಆಕ್ಸಿಡೆಂಟ್ ಆದ್ಮೇಲೆ ಅವನ್ ಕಂಡೀಷನ್ ಕ್ರಿಟಿಕಲ್ ಆಗಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾನೆ. ಅದಕ್ಕೆ ನಾವಿಲ್ಲಿ ಎಂಕ್ವೈರಿ ಮಾಡಕ್ ಬಂದಿರೋದು. ಅಗತ್ಯ ಬಿದ್ರೆ ನಿಮ್ಗೂ ಸಹ ಸ್ಟೇಷನ್ ಹೇಳಿ ಕಳ್ಸಿನಿ, ನೀನು ಬರ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸರಿ ಸರ್. ಹಾ, ಆಮೇಲೆ ಅವನು ಅರೆ ಪ್ರಜ್ಞಾವಸ್ಥೆಯಲ್ಲಿ ಈ ಸೂಜಿ ಅಂತ ಕನವರ್ಸ್ತಾನಂತೆ. ಇದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದ್ಯಾ? ಸೂಜಿನಾ? ಇಲ್ಲ ಸರ್. ಇಲ್ವಾ? ಓಕೆ, ನಾನಿನ್ ಬರ್ತೀನಿ. ನಡೀರಿ ಮಂಜುನಾಥ್.
ಹಲೋ ಆರ್ತಿ. ರಘು, ವಿನೋದ್ಗೆ ನೆನ್ನೆ ಆಕ್ಸಿಡೆಂಟ್ ಆಯ್ತಂತೆ. ಅವನು ಆಸ್ಪತ್ರೆಯಲ್ಲಿ ಇದ್ದಾನೆ ಈಗ. ಆದ್ರೆ ಅದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಅಕಸ್ಮಾತ್ ಆಗೋಯ್ತು. ಏನ್ ಹೇಳ್ತಿದ್ಯಾ ರಘು ನೀನು? ಆರ್ತಿ, ನಾನು ನಿನ್ ಜೊತೆ ಮಾತಾಡಿದ್ಮೇಲೆ ವಿನೋದ್ನ ಫಾಲೋ ಮಾಡಿದೆ. ಅವನನ್ನ ನಿಲ್ಸಿ ಮಾತಾಡ್ಸಿ ಹೆದರ್ಸೋಣ ಅನ್ಕೊಂಡೆ. ಆದ್ರೆ ಅವನು ನನ್ನನ್ನು ನೋಡ್ತಿದ್ದ ಹಾಗೆ ಗಾಬರಿಯಿಂದ ಓಡೋದಕ್ ಶುರು ಮಾಡ್ದ. ಅದೇ ಸಮಯಕ್ಕೆ ಒಂದ್ ಗಾಡಿ ಬಂದು ಅವನನ್ನ ಗುದ್ಕೊಂಡು ಹೋಗ್ಬಿಟ್ಟು. ಇದ್ರಲ್ಲಿ ನಂದೇನ್ ತಪ್ಪಿದೆ ಹೇಳು? ಹಲೋ ಹಲೋ ಆರ್ತಿ. ನನಗೆ ಯಾಕೋ ರಘು ಅವತ್ತು ವಿಚಿತ್ರವಾಗಿ ಕಂಡ. ಬಹುಶಃ ನನಗೆ ರಘು ಬಗ್ಗೆ ಪೂರ್ತಿ ಏನೂ ತಿಳಿದಿರ್ಲಿಲ್ಲ. ನಾನೊಂದ್ ಬಗ್ಗೆ ಅನ್ಕೊಂಡಿದ್ದೆಲ್ಲ ಬರೀ ಭ್ರಮೆ ಅಂತ ಅನ್ಸ್ತಿತ್ತು. ಆ ಕ್ಷಣ ನನ್ನ ತಲೆಗೇನೋ ಒಳಿತು. ನಾವಿಬ್ರು ಸೇರಿ ಮೋಸ ಮಾಡಿರೋ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿದೆ. The number you are trying to call is currently not reachable. Please try again later. The number you have reached is not in service. The number you are trying to reach is currently not reachable. ರಘು, ಸಂಜೆ ಕೆಫೆ ಹತ್ರ ಬಾ, ನಾನು ನಿನ್ನ ಹತ್ರ ಮಾತಾಡಬೇಕು, ತುಂಬ ಅರ್ಜೆಂಟ್. ಹಲೋ ಸರ್. ರಘು, ನೀನ್ ನನ್ನ ಜೊತೆ ಎಲ್ಲ ನಿಜನೇ ಹೇಳ್ಬೇಕು, ಏನು ಮುಚ್ಚಿಡೋ ಆಗಿಲ್ಲ, ಓಕೆನಾ? ಕೇಳು ಆರ್ತಿ, ಏನ್ ಕೇಳ್ಬೇಕೋ ಕೇಳು, ನಾನು ಉತ್ತರ ಕೊಡ್ತೇನೆ. ನಾನು ಹಿಂದೆ ನಾವು ಮೋಸ ಮಾಡಿದ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿದೆ, ಯಾರಿಗೂ ಕಾಲ್ ಹೋಗ್ತಾ ಇಲ್ಲ. ಏನಿದ್ರ ಅರ್ಥ? ಏನಿದ್ರ ಅರ್ಥ ಅಂದ್ರೆ ಒಂದ ನಂಬರ್ ಚೇಂಜ್ ಮಾಡಿರ್ಬೇಕು, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡಿರ್ಬೇಕು. ನಾನ್ ಕೆಲವ್ರು ಆಫೀಸ್ಗೆ ಹಾಗೂ ಮನೆಗಳಿಗೂ ಹೋಗಿ ವಿಚಾರಿಸಿದೆ. ಅವರಲ್ಲಿ ಕೆಲವ್ರು ಮಿಸ್ಸಿಂಗ್ ಆಗಿದ್ದಾರೆ, ಇನ್ನೂ ಕೆಲವರು ಡ್ರಗ್ ಓವರ್ಡೋಸ್ ಇಂದ ಸತ್ತಿದ್ದಾರೆ. ರಘು 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 ಆರ್ತಿ, ನಿಜ ಹೇಳ್ಬೇಕು ಅಂದ್ರೆ ನಾನ್ ಇದನ್ನೆಲ್ಲ ಮಾಡಿದ್ದು ನಿನ್ ಓದಿಗೆ ಸಹಾಯ ಆಗ್ಲಿ ಅಂತ. ನಿನ್ ಫೀಸು, ನಿನ್ ಬುಕ್ಸು, ನಿನ್ ಖರ್ಚಿಗೆ ಸ್ವಲ್ಪ ದುಡ್ಡಾಗಿ ನೀನ್ ಖುಷಿಯಾಗಿದ್ದಿದ್ರೆ ಅಷ್ಟೇ ಸಾಕಿತ್ತು ನನ್ಗೆ. ಆದ್ರೆ ಈ ಆಟ ಮುಂದೆ ಹೋದಾಗೆಲ್ಲ ನನ್ಗೊಂಥರ ಇದು ನಮ್ ಪ್ರೀತಿ ಪರೀಕ್ಷೆ ಅಂತ ಅನಿಸ್ತಾ ಇತ್ತು. ಪ್ರತಿ ಸರಿ ನಿನ್ನ ಗೆದ್ದಂತ ಅನುಭವ ಕೊಡ್ತಾ ಇತ್ತು. ಅದೊಂಥರ ನನ್ಗೆ ಕಿಕ್ ಕೊಡ್ತಾ ಇತ್ತು ಆರ್ತಿ. ನಾನು ನೀನ್ ಪ್ರತಿ ಸರಿ ಅವ್ರ ಜೊತೆ ಹೋದಾಗ ಅವ್ರ ಕಣ್ಣಲ್ಲಿ ನಿನಗಾಗಿ ಪ್ರೀತಿ ಕಾಣ್ತಾ ಇದ್ದೆ. ಇಲ್ಲಿವರೆಗೂ ಈ ಪ್ರಪಂಚದಲ್ಲಿ ನಾನು ಒಬ್ನೇ ನಿನ್ನನ್ನು ಪ್ರೀತಿಸೋದು ಅಂತ ಅನ್ಕೊಂಡಿದ್ದೆ. ಯಾವಾಗ ಆ ಥರ ಆಯ್ತೋ ನನ್ಗೊಂಥರ ಈ ಪ್ರಪಂಚದಲ್ಲಿ ನಾನು ಒಬ್ನೇ ಅಲ್ಲ, ನಿನ್ನನ್ನು ಪ್ರೀತಿಸೋರು ಬೇಕಾದಷ್ಟು ಜನ ಇದ್ದಾರೆ ಅಂತ ಅನ್ಸಕ್ ಶುರುವಾಯ್ತು. ಒಂಥರ ಇನ್ಸೆಕ್ಯೂರಿಟಿ ಶುರುವಾಯ್ತು. ಅಲ್ಲಿಂದ ಶುರುವಾಯ್ತು ಆರ್ತಿ. ನಾನು ನಿನ್ ಪ್ರೀತಿಲಿ ಹುಚ್ಚಾಗ್ಬಿಟ್ಟಿದ್ದೆ. ಅದಕ್ಕೆ ಯಾವಾಗ ನಾವು ಸಿಕ್ ಬೀಳ್ತೀವಿ ಅಂತ ನನಗೆ ಅನಿಸ್ತಾ ಇತ್ತೋ ಅವಾಗೆಲ್ಲ ಅವ್ರನ್ನ ಫಾಲೋ ಮಾಡಕ್ ಶುರು ಮಾಡಿದೆ. ಹೀಗೆ ಹೀಗೆ ಪ್ರತಿಯೊಬ್ಬರನ್ನು ಆ ಮ್ಯಾಜಿಕ್ ಡ್ರಗ್ ಇಂದ ಕೊಲ್ತಾ ಇದ್ದೆ.
ಹಾ, ಇಟ್ಸ್ ಅ ಮ್ಯಾಜಿಕ್ ಡ್ರಗ್ ಆರ್ತಿ. ನಿನಗೆ ಗೊತ್ತಿರ್ಬೇಕಲ್ಲ. ಓವರ್ ಡೋಸ್ ಆದ್ರೆ ಜನ ಸಾಯ್ತಾರೆ. ಮ್ಯಾಜಿಕ್ ಏನು ಅಂದ್ರೆ ಪೊಲೀಸರಿಗೂ ಇದು ಕೊಲೆ ಅಂತ ಗೊತ್ತಾಗೋದಿಲ್ಲ. ಹೆರಾಯಿನ್ ಓವರ್ ಡೋಸ್ ಆಗಿ ಸತ್ತ ಅಂತ ಅನ್ಕೊಳ್ತಾರೆ. ಬ್ರಿಲಿಯಂಟ್ ಅಲ್ವಾ? ಹೀಗೆ ಹೀಗೆ ಎಲ್ರನ್ನೂ ಮುಗಿಸ್ಬಿಟ್ಟೆ. ಇದಕ್ಕೆ ಅಂತಾನೆ ಮಂಜು ಕೈಯಲ್ಲಿ ನಿದ್ದೆ ಮಾತ್ರ ತರಿಸ್ಬೇಕಾದ್ರೆ ಹಾಸ್ಪಿಟ್ಲಿಂದ ಕೂಡ ತರಿಸ್ತಾ ಇದ್ದೆ. ಹೇ ಆರ್ತಿ, ಇದರಲ್ಲೇನು ತಪ್ಪಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇದು ತಪ್ಪು ಅಲ್ಲ ಆರ್ತಿ. ಅವನ್ ಸಾಯ್ಲೇಬೇಕಿತ್ತು. ಒಂದ್ ವೇಳೆ ಅವನೇನಾದ್ರು ನಿನ್ ಪ್ರೀತಿಗೋಸ್ಕರ ವಾಪಸ್ ತಿರ್ಗಿ ಬಂದ್ಬಿಟ್ಟಿದ್ರೆ? ಯಾಕೆ ಬರಲ್ಲ ಹೇಳು? ನೀನ್ ಅಂಥವಳು ಆರ್ತಿ. ನಿನ್ನಿಂದ ದೂರ ಆಗೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರಿಗೂ ದೂರ ಆಗ್ಬೇಕು ಅನ್ಸೋದು ಇಲ್ಲ. ಅದಕ್ಕೆ ನಾನು ಅವನನ್ನು ಕೊಂದ್ಬಿಟ್ಟೆ. ಈ ವಿನೋದನ್ನು ಹಾಗೆ ಸಾಯಿಸ್ಬೇಕಿತ್ತು. ಆದ್ರೆ ಅವನ್ ತಪ್ಪಿಸ್ಕೊಳ್ಬಿಟ್ಟ. ಮುಟ್ಟಾಳ ಅವನು. ಅವತ್ತು ಅವನ್ ಇಲ್ಲಿಗೆ ಅವನ್ ಫ್ರೆಂಡ್ ಜೊತೆ ಬಂದ್ಬಿಟ್ಟ. ಅದೇ ನೀನೇನು ಯೋಚನೆ ಮಾಡ್ಬೇಡ. ಈಗ್ಲೂ ಏನು ಕಾಲ ಮಿಂಚಿಲ್ಲ. ನಾನು ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅವನು ಹಾಸ್ಪಿಟಲ್ ಅಲ್ಲಿ ಕ್ರಿಟಿಕಲ್ ಆಗಿದ್ದಾನೆ. ನಾನು ಏನಾದ್ರೂ ಪ್ಲಾನ್ ಮಾಡಿ ಅವನನ್ನು ಸಾಯಿಸ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಆಯ್ತಾ? ಆಮೇಲೆ ನಾವಿಬ್ರು ನಮ್ಮ ಪ್ರಪಂಚದಲ್ಲಿ ಖುಷಿಯಾಗಿರೋಣ. ಏನಂತ ಆರ್ತಿ? ನಾನು ಏನ್ ಹೇಳ್ತೀನಿ ಅಂತ ಇಷ್ಟರಲ್ಲ ನಿನಗೆ ಗೊತ್ತಾಗತ್ತೆ. ಆರ್ತಿ, ಏನ್ ಮಾಡ್ದೆ ನೀನು? ಆರ್ತಿ, ನಾನ್ ಮಾಡಿದ್ದು ನಾವಿಬ್ರು ಯಾವಾಗ್ಲೂ ಒಟ್ಟಿಗಿರ್ಬೇಕು ಅಂತ. ಆದ್ರೆ ನೀನು ನನಗ್ ಮೋಸ ಮಾಡ್ದೆ ಆರ್ತಿ. ನೀನ್ ಮೋಸ ಮಾಡ್ದೆ. ಇಲ್ಲ ರಘು, ಮೋಸ ಮಾಡಿದ್ದು ನಾನಲ್ಲ, ನೀನು. ಈಗ ನಾನು ಮಾಡ್ತಿರೋದು ಪ್ರಾಯಶ್ಚಿತ್ತ. ರಘು ನನ್ನ ಜೀವನದಲ್ಲಿ ಎಲ್ಲ ಆಗಿದ್ದ. ಅವನ ಜೊತೆ ಎಲ್ಲಿಗೆ ಬೇಕಾದರೂ ಹೋಗೋ ಧೈರ್ಯ, ವಿಶ್ವಾಸ ನನಗಿತ್ತು. ಆದರೆ ನನಗೆ ಅರಿವಿಲ್ಲದಂತೆ ನಾನು ಆ ಆಟದಲ್ಲಿ ರಘು ಜೊತೆ ಭಾಳಷ್ಟು ದೂರ ಬಂದಿದ್ದೆ. ಅವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನನ್ನ ಸೈಕಿಯಾಟ್ರಿ ಬಗೆಗಿನ ತಿಳುವಳಿಕೆ ಫೇಲ್ ಆಗಿತ್ತು. ನಮಗೆ ಈ ಹುಚ್ಚು ಪ್ರೀತಿಯಿಂದ ಇಷ್ಟು ಜನ ಸಾಯ್ಬೇಕಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ರಘು ನನಗೆ ಮೋಸ ಮಾಡಿದ್ದ. ಅವನು ಈಗ ನನಗೆ ಒಬ್ಬ ಅಪರಿಚಿತ. ಪ್ರೀತಿಲಿ ಹುಚ್ಚರಾಗಿ ಜೊತೆಯಾಗಿ ಎಷ್ಟು ದೂರ ಬೇಕಾದರೂ ಹೋಗ್ಬೋದು. ಆದರೆ ಕೊನೆಯಲ್ಲಿ ಸಮಾಜಕ್ಕೆ ಉತ್ತರ ನೀಡಬೇಕಾದ್ರೆ ನೀವು ಒಂಟಿಯಾಗೆ ನಿಲ್ಬೇಕಾಗತ್ತೆ. ನೆನಪಿರಲಿ.